ಇವಾಗ ಈ ರೀತಿ ಹೇಳಿದ್ರೆ ಹೇಗೆ? ನಿಮಗೆ ಗೊತ್ತು ತಾನೆ ಎಲ್ಲವೂ ಮನೆಯಿಂದನೇ ರೆಡಿಯಾಗಿ ಹೋಗ್ಬೇಕು ಅಂತ. ಗೊತ್ತಿದ್ಮೇಲೂ ನೀವೆಲ್ಲರೂ ಒಟ್ಟಿಗೆ ಹೀಗೆ ರಜೆ ತಗೊಂಡ್ರೆ ಹೇಗೆ? ಎಲ್ಲ ಕೆಲಸನೂ ನಾನೇ ಮಾಡೋಕ್ಕಾಗತ್ತಾ? ಛೇ, ರೆಸ್ಪಾನ್ಸಿಬಲ್ ಆಗಿರ್ಬೇಕಲ್ವಾ? ಹಾಳಾದವರು. ಏನಾಯ್ತು ಮೇಡಮ್, ಏನೋ ಚಿಂತೆಯಲ್ಲಿದ್ದೀರಾ? ಕೆಲಸದವ್ರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿರ್ಬೇಕು. ಸ್ವಲ್ಪ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡ್ರೆ ಹೀಗೆ ಆಗೋದು. ಹಾಳಾದವರು. ಏನಾಯ್ತು ಮೇಡಮ್? ದುರ್ಗಾ, ನಿನಗೆ ಗೊತ್ತಿರಬಹುದು, ಪ್ರತಿ ತಿಂಗಳು ನಾವು ಅನಾಥಾಶ್ರಮಗಳಿಗೆ ಊಟ, ಬಟ್ಟೆ ಮತ್ತು ಅವ್ರ ಎಜುಕೇಷನ್ಗಿಂತ ಸಾಕಷ್ಟು ಡೊನೇಷನ್ಗಳನ್ನ ಮಾಡ್ತೀವಿ. ಅಂಬಿಕಾ ಮತ್ತೆ ಹಿತ ಹೆಸರಲ್ಲಿ. ಗೊತ್ತು ಮೇಡಮ್. ನಾಳೆ ಆಶ್ರಮಕ್ಕೆ ಊಟ ಕಳಿಸ್ಕೊಡ್ಬೇಕು ದುರ್ಗಾ. ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮನೆಯಿಂದನೇ ಊಟ ಬರುತ್ತೆ ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿ ಸಲನೂ ನಮ್ಮ ಹೊಲದಲ್ಲಿ ಬೆಳೆದಿರೋ ಅಕ್ಕಿ, ಬೆಲ್ಲ, ಎಣ್ಣೆ ಎಲ್ಲನೂ ಕೊಟ್ಟು ಕಳಿಸ್ತೀನಿ ಆಶ್ರಮಕ್ಕೆ. ಈ ಸಲನೂ ಅದೆಲ್ಲವೂ ರೆಡಿ ಆಗಿದೆ. ಆದರೆ ಮೆಣಸಿನ್ಕಾಯಿ ಒಂದು ಮಾತ್ರ ಇನ್ನೂ ಪುಡಿ ಮಾಡಿಲ್ಲ ನೋಡು. ನಾನು ಅದು ಇದು ಕೆಲಸ ಅಂತ ಇದ್ರ ಕಡೆ ಎಲ್ಲ ಗಮನ ಕೊಡೋಕ್ಕಾಗಲಿಲ್ಲ. ನಮ್ಮ ಹೊಲದಲ್ಲಿ ಬೆಳೆದಿರೋ ಮೆಣಸಿನ್ಕಾಯಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಎಲ್ಲನೂ ಹದ ಮಾಡಿಟ್ಟಿದೆ, ಆದರೆ ಪುಡಿ ಒಂದು ಮಾಡಿಲ್ಲ. ಅಷ್ಟೇ ಅಲ್ವಾ ಮೇಡಮ್? ನಾಳೆ ಬೆಳಗ್ಗೆ ನಾನು ಬೇಗ ಹೋಗಿ ಮಿಲ್ ಮಾಡಿಸ್ಕೊಂಬರ್ತೀನಿ ಬಿಡಿ. ಅದು ಹೇಗಾಗುತ್ತಮ್ಮ ದುರ್ಗಾ? ನಾವೆಲ್ಲನೂ ಮನೇಲೇ ತಯಾರು ಮಾಡಿ ಕಳಿಸ್ಕೊಡೋದು. ನಮ್ಮನೆ ಒರಳ್ಕಲ್ಲದೆ ಒಣಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿ ನಾವು ಆಶ್ರಮಕ್ಕೆ ಕಳಿಸ್ಕೊಡೋದು. ಹಾಗಾದ್ರೆ ನಾನೇ ಮಾಡ್ತೀನಿ ಬಿಡಿ ಮೇಡಮ್. ನೀನಾ? ಏನಮ್ಮ ಹೇಳ್ತಿದ್ಯಾ? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೇಳ್ತೀಯಲ್ಲಮ್ಮ. ನಿನ್ ಕೈ ಏನೋ ಆಗಿರೋ ಹಾಗಿದೆ. ಅಲ್ಲಮ್ಮ, ಈ ರೀತಿ ಕೈ ಇಟ್ಕೊಂಡು ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿದ್ರೆ ಅದಕ್ಕಿನ್ನೂ ನೋವಾಗೋದಿಲ್ವಾ? ಬೇಡ ಬಿಡಮ್ಮ, ನಾನೇನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ನಾನು ಮಾಡ್ತೀನಿ. ಸಾಧ್ಯನಾ ದುರ್ಗಾ? ಅದೆಲ್ಲವೂ ಒಂದೇ ರಾತ್ರಿಲೇ ಆಗಬೇಕು. ನೀನೇನು ದೆವ್ವನಾ? ಅಷ್ಟು ಮೆಣಸಿನ್ಕಾಯಿನೂ ಒಂದೇ ರಾತ್ರಿಲೇ ಕುಟ್ಟಿ ಪುಡಿ ಮಾಡೋದಕ್ಕೆ? ಅಥವಾ ನಿನ್ಗೇನಾದ್ರೂ ಮ್ಯಾಜಿಕ್ ಬರುತ್ತಾ? ಒಂದು ವೇಳೆ ಮ್ಯಾಜಿಕ್ ಬಂದರೂ ಅದನ್ನ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಇದನ್ನ ನಾವು ಮಾಡ್ತಾ ಇರೋದು ಅಂಬಿಕಾ ಮತ್ತೆ ಹಿತನ್ ಹೆಸರಲ್ಲಿ. ಅವ್ರಿಗೆ ಒಳ್ಳೇದಾಗಬೇಕಲ್ವಾ? ಮೇಡಮ್, ನಾನು ನಿಜಾನೇ ಹೇಳ್ತಿರೋದು. ನಾನು ತಮಾಷೆ ಮಾಡ್ತಿಲ್ಲ ಮೇಡಮ್. ಈ ಮ್ಯಾಜಿಕ್ಕು ಅದೆಲ್ಲ ನನಗೆ ಗೊತ್ತೂ ಇಲ್ಲ.